ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಮತ್ತೆ ಶಾಂತಕ ಆಗ್ಲೇ ಹೊರಟ್ರೆ? ಇಷ್ಟ ಬೇಗ ಹೊರಟ್ಬಿಟ್ರಾ? ನಂಗೇನು ಹೇಳಲೇ ಇಲ್ಲ. ನೀನ್ ಸ್ನಾನ ಮಾಡ್ತಿದ್ಯಲ್ಲ, ರಾವು ಕಾಲಕ್ಕಿನ ಮೊದಲೇ ಹೊರಡುಮ ಅಂತ ಹೊರಟ್ರು. ಸರಿ, ಅವ್ವಂಗ ಅದ್ ಹೇಗೆ ಇಷ್ಟೊಂದು ಎನರ್ಜಿನೋ ಗೊತ್ತಿಲ್ಲ ಅಕ್ಕ. ಮೈದಾನದಲ್ಲಿ ನಮ್ಗೆ ಅಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಇವಾಗ ನಡ್ಕೊಂಡೇ ಬೆಟ್ಟಕ್ಕೆ ಹೋಗ್ತಿದ್ದಾಳೆ. ನಿಜ ಅಕ್ಕ, ಅವ್ವ ಸುಮ್ಮನೆ ಅಲ್ಲ, ಮಾಸು. ಹೌದು, ಅವ್ವ ಬರಗಂಟ ಖೋಖೋ ಅಭ್ಯಾಸಕ್ಕೆ ಚಕ್ಕರ ಚಾನ್ಸೇ ಇಲ್ಲ. 2 ದಿನ ಏನೇನು ಮಾಡಬೇಕು ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟು ಹೋಗಿದ್ದಾಳೆ. ಇನ್ನೇನು ಪಂದ್ಯನೂ ಹತ್ರ ಬಂತು. ಹಬ್ಬ ಮುಗಿದ್ಮೇಲೆ ಸೆಮೀಸ್ ಮತ್ತೆ ಫೈನಲ್. ಹಬ್ಬ ಮುಗಿತಿದ್ದಂಗೆ ಅಕ್ಕನ ಹೆಣ್ಣು ನೋಡೋ ಶಾಸ್ತ್ರನೂ ನಡೆಯುತ್ತೆ. ಈ ವಿಷಯನ ಸುಮಾಗಾದ್ರೂ ಹೇಳ್ಬಿಡ್ಲಾ? ಬೇಡ ಬೇಡ, ಬಾಯ್ ಬಡ್ಕಿ, ಎಲ್ರಿಗೂ ಹೇಳ್ಬಿಡ್ತಾಳೆ. ಸರಿ ಅಕ್ಕ, ನಾನು ತಿಂಡಿ ಹಾಕೋತೀನಿ. ಕೊಡವಿ ಇಲ್ಲಿ, ನಾನು ಹಾಕೊಡ್ತೀನಿ. ಬೇಡ ಅಕ್ಕ, ನೀನಾದ್ರೆ ಜಾಸ್ತಿ ಆಗ್ತೀಯ, ನಾನು ಅಷ್ಟು ತಿನ್ನೋದೇ ಇಲ್ಲ. ಕೊಡವಿ ನೀನು. ಏನು ತಿಂದೆ ಸ್ಟ್ರೆಂತ್ ಇಲ್ಲ ಅಂತ ಗೊಣ್ಗಾಡ್ತೀಯ. ಅವ್ವ ಇವತ್ತಿಗೂ ಮಾಸ್ ಆಗಿರೋದಕ್ಕೆ ಅವ್ರ ಆಹಾರ ಪದ್ಧತಿನೇ ಕಾರಣ. ಅಕ್ಕ, ಇದ್ಯಾವ್ದಕ್ಕ ಹೊಸ ವಾಚು ತಗೊಂಡ್ಯಾ? ಚೆನ್ನಾಗಿದೆ. ನಿನ್ನ ಹತ್ರ ಮೊದಲಿದ್ದು ತುಂಬ ದೊಡ್ಡದಾಗಿತ್ತು, ನಿನ್ನ ಕೈಗೆ ಸೆಟ್ ಆಗ್ತಿರ್ಲಿಲ್ಲ. ಆದರೆ ಇದು ಪರ್ಫೆಕ್ಟ್ ಫಿಟ್. ಕೊಡ್ಸಿರೋ ಜೆಂಟಲ್ಮ್ಯಾನ್ ಅಲ್ವಾ, ಕರೆಕ್ಟಾಗೇ ಇರುತ್ತೆ. ಹಾಂ, ಏನಂದ? ಅದು ಹೊಸದಲ್ವಾ, ನನಗೂ ಹೇಳಿರ್ಲಿಲ್ವಲ್ಲ ಅಂತ. ಯಾವಾಗ ತಗೊಂಡೆಕ್ಕ? ಯಾವಾಗಲ್ಲ, ಯಾರು ಕೊಡ್ಸಿದ್ದು ಅಂತ ಕೇಳಕ್ಕ. ಯಾರು ಕೊಡ್ಸಿದ್ದು? ನಿಂಗೆ ಈ ಮಾತು ಕೇಳಿಸ್ಕೊಂಡು ಕೋಪ ಬರ್ಬೋದವ, ಆದರೆ ಈಗಲೂ ಹೇಳಿಲ್ಲ ಅಂದರೆ ತಪ್ಪಾಯ್ತದೆ. ನಂಗೆ ಈ ನಿಶ್ಚಿತಾರ್ಥ ಅಲ್ಲಲ್ಲ, ನಂಗೆ ಈ ಮದುವೆನೇ ಬೇಡವ. ಯಾಕ್ಲ ಕಂಟಿ, ಯಾರನ ಯೋನನ ಅಂದ್ರ? ಅವ ಅದು ಓ, ನನಗೆ ಗೊತ್ತಾಯ್ತು ಕೋದಂಡ. ನಾವು ಅವನ್ನ ಆಡ್ಕತ್ತಿರೋದಕ್ಕೆ ಅವ್ನು ಹಿಂಗೆಲ್ಲ ಅಂದು ಸೇಡ್ ತಿರ್ಸ್ಕೊತಾವನೆ. ಲೇ, ಬಲೆ ಇದ್ದಿಲ್ಲ ಕಂಟಿ ನೀನು. ಅವ ಅಲ್ಲ, ಅದು ನಾವು ಸುಮ್ಕೆ ಇವನ್ ಕಾಲು ಎಳ್ದಿದ್ದಕ್ಕೆ ಇವ್ನಿಗೆ ನಮಗೆ ತಿರುಗ್ಬಾಣ ಬಿಡ್ತಾವನೆ. ನಾನೇನ ದಿಟ್ಟವಾಗ್ಲೂ ಆಯ್ತು ಮಗ ಈ ಮದುವೆ ಬೇಡ ಅಂದ್ಬಿಟ್ರೆ ಮೊದಲು ಸಪ್ಪೆ ಆಗೋದು ಇವನೇಯ. ನಂಗೆ ಗೊತ್ತಿಲ್ವೇ ಇವನ್ ಪೂರ್ವಿನ ಏಟೊಂದು ಇಷ್ಟಪಡ್ತಾವನೆ ಅಂತ. ಲೇ ಕಂಟಿ, ಈ ಇಸಿದಾಗ ನಿಂಗೆ ಹುಡುಗಾಟ ಆಡಬೇಕು ಅಂದ್ರೂ ಅಪ್ಪಿತಪ್ಪಿನೂ ಹಿಂಗೆಲ್ಲ ಮಾತಾಡ್ಬೇಡಕ್ಕಲ್ಲ. ನನ್ನ ಮನ್ಸು ತಡೆಯಕ್ಕಿಲ್ಲ. ಈ ಬಂಗಾರಮ್ಮ ಪ್ರಾಣ ಬಿಟ್ರುವೆ ಒಟ್ಟು ಮಾತಕ್ಕೆ ತೆಪ್ಪಾಕಿಲ್ಲ. ಇನ್ನೊಂದು ದಿಸಿಯಾಗಿ ಗೊತ್ತೇನಿಲ್ಲ ನಿಂಗೆ, ನಿಮ್ಮ ಮಾವಯ್ಯ ಅವರಲ್ಲ, ಪೂರ್ವಿ ಅವರಪ್ಪಯ್ಯ. ಅವರಪ್ಪಯ್ಯ ಜಗನ್ನಾಥರು ಅಂತ ಸ್ಯಾನೆ ದೊಡ್ಡ ಮನ್ಸರು. ನನ್ನ ಜೀವನದಾಗೆ ನಾನು ಸ್ಯಾನೆ ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದವ್ರೇಯ. ಈಗ ಊರವ್ರಿಗೆಲ್ಲ ಸಾಲ ಕೊಟ್ಕೊಂಡು ವಸೂಲಿ ಮಾಡ್ತೀನಲ್ಲ, ಈ ಬಂಗಾರಮ್ಮ ತನ್ನ ಜೀವನದಾಗೆ ಯಾರ್ತವನಾದ್ರೂ ಸಾಲ ಮಾಡಿದ್ರೆ ಅದು ಅವ್ರತವ ಮಾತ್ರನೇಯ. ಅವರೇಯ ದುಡ್ಡಿನ ಇಸಿಯಾದಾಗೆ ಕಟ್ಟುನಿಟ್ಟಾಗಿರ್ಬೇಕು ಅಂತ ನಂಗೆ ಹೇಳ್ಕೊಟ್ಟವ್ರು. ಸಂಬಂಧ ಯೋನೇ ಇರಲಿ,
ಗಂಡ ಆಗಿರಲಿ ಹೆಂಡ್ರಾಗಿರಲಿ ಮಗ ಆಗಿರಲಿ ಮಗಳಾಗಿರಲಿ ವ್ಯವಹಾರನೇ ಬೇರೆ ಪ್ರೀತಿನೇ ಬೇರೆ ಅಂತ ಹೇಳ್ದವ್ರು. ಆಟ ಅಲ್ಲ, ಕೊಟ್ಟ ಮಾತಿನ ಇಸಿಯದಾಗೆ ಪ್ರಾಣ ಹೋದ್ರುವೆ ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳ್ಕೊಟ್ಟವರು ಅವರೇ. ನಂಗಂತ ಮಗನೇ ಅವನೇ ಅನ್ನೋ ಖುಷಿ ಐತೆ ಕಲ. ಏನವ್ವ ಈಟೊಂದು ಬಾವುಕಳಾಗಿ ಮಾತಾಡ್ತಾಳೆ ಅನ್ಕತಿದ್ಯಾ? ದೊಡ್ಡವ್ರ ಬಗ್ಗೆ ಮಾತಾಡ್ತಿರುವಾಗ ಹಂಗೆ ಯಾವಸಿ ಹಳೆದೆಲ್ಲ ಗೆಪ್ತಿಗೆ ಬಂದು ಬಿಡು. ಕುಂತ್ಕೋ, ತಿಂಡಿ ಮಾಡುಮ್ಮ. ಅವ್ವ ಅದು ಏನ್ಲಾ? ಅದು ತೆಂಗೆವ ಹಿಂಗಿರೋವಾಗ ಅಂದರೆ ತೆಂಗೆವ ಮತ್ತು ಬಾವ ಮೊದಲು ಒಂದಾಗ್ಲಿ ಅವ, ಆಮ್ಯಾಕೆ ನಾನು ನಿಶ್ಚಿತಾರ್ಥ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಈಗಲೇ ಬೇಡವ. ಅಯ್ಯೋ ದಡ್ಡ, ಇದ ನೀನು ಚಿಂತೆ ಬಸ್ಸು. ಇದಕ್ಕೆ ನಾನು ಏನವ ಹೇಳಿ? ನಿಮ್ಮ ಅಣ್ಣ ಹೆಂಗೆ ನೀನೇ ಹೇಳು. ಲೇ ಕಂಟಿ, ಇನ್ಮ್ಯಾಕ ಮನೆಗೆ ಹೋಗೋದಿಲ್ಲ ಅಂತ ವಸುನೇ ಹೇಳೋಳೆ. ಇನ್ನು ಮುಂದೆ ನಮ್ಮ ಕೈನಾಗ ಏನೂ ಇಲ್ಲ ಕಲ. ಸರಿ ಹೋಗ್ಬೇಕು ಅಂದರೆ ಚಂದ್ರನೇ ಮುಂದೆ ಬರಬೇಕು. ನೀನು ಇವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನವ ನಾನು ಹೇಳೋದು ಸರಿ ತಾನೆ? ಲೇ ಕಂಟಿ, ಮೊದಲು ನಿನ್ನ ನಿಶ್ಚಿತಾರ್ಥಗೆ ಎಲ್ಲ ಸಂದಕ್ಕಾಗಲಿ, ಆಮೇಲೆ ಬಸ್ಸು ವಿಷಯ ಮಾತಾಡುಮ್ಮ. ಬಾಯ್ ಕುಂತ್ಕ, ತಿಂಡಿ ತಿನ್ನು ಬಾ, ಕುಂತ್ಕೊ. ಬಸ್ಸು ಕುಂತ್ಕೊಳ್ಳವ. ಯಾರು ಕೊಡ್ಸಿದ್ರಕ್ಕ? ಇನ್ಯಾರು? ಅವನೆಯ. ಅವ್ವನಾ? ನಂಗೆ ಹೇಳಲೇ ಇಲ್ಲ. ತುಂಬಾ ಚೆನ್ನಾಗಿದೆ. ಸ್ನೇಹ ಅವ್ರು ಇಲ್ಲೇ ಇದ್ದಾರಲ್ಲಪ್ಪ. ಸಹನ ಅವ್ರ ಹತ್ರ ಹೇಗೆ ಮಾತಾಡ್ದೀಗ? ನನ್ನ ಪರಿಸ್ಥಿತಿ ನೀವ್ರ ಹತ್ರ ಹಂಚ್ಕೊಂಡ್ರೆ ನಂಗೆ ಸಮಾಧಾನ ಆಗೋದು. ಸರಿ ಅಕ್ಕ, ನಾನು ಹೋಗಿ ಬರ್ತೀನಿ. ಕಾಲೇಜಿಗೆ ಟೈಮ್ ಆಯ್ತು. ಬಾಯ್ ಸುಮಾ. ಮಂಜಕ್ಕ, ನಿಮಗೆ ಸ್ಪೆಷಲ್ ಆಗಿ ಬಾಯ್. ನಮ್ಮ ಮೆಸ್ನ ಭದ್ರವಾಗಿ ನೋಡ್ಕೊಳ್ಳಿ. ಹಾ ಸುಮಾ, ಇವಳು ಯಾಕೆ ನಂಗೆ ಸ್ಪೆಷಲಾಗಿ ಟಾಟ ಮಾಡ್ತಾವಳೆ? ಒಂದು ವೇಳೆ ನನ್ನ ಮ್ಯಾಕೇನಾದರೂ ಸಂಶಯ ಬಂದೈತಾ? ಇಲ್ಲ, ಇರಕ್ಕಿಲ್ಲ. ಸುಮ್ಕೆ ಹುಡುಗಾಟಕ್ಕೆ ಕೇಳೋಳಷ್ಟೇ. ಸುಮಾ, ಸಂಜೆ ಗೊಂಬೆ ಕೂಡಿಸಿ ಪೂಜೆ ಮಾಡಬೇಕು. ಕಾಲೇಜಲ್ಲಿ ಆಡ್ಕೊಂಡು ಕೂತ್ಕೋಬೇಡ, ಮನೆಗೆ ಬೇಗ ಬಾ. ಸರಿ ಅಕ್ಕ. ಮುರಳಿ ಸರ್, ಹಾಯ್. ಹಾಯ್ ಸುಮಾ. ಏನ್ ಸರ್ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ನಮ್ಮ ಕಾಲೇಜಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಇರೋ ಥರ ನಮ್ಮ ಮೆಸ್ಸಿಗೆ ನೀವೇ ಔಟ್ಸ್ಟ್ಯಾಂಡಿಂಗ್ ಕಸ್ಟಮರ್. ಏಯ್ ಅಧಿಕ ಪ್ರಸಂಗಿ, ಅವನ ಒಳಗೆ ಬರಕ್ ಬಿಡು. ಬಿಟ್ಟೆ ಸರ್, ನಾನು ಹೊರಡ್ತೀನಿ. ಇವತ್ತು ನಿಮ್ಮದು ಕ್ಲಾಸ್ ಇದೆ. ಬಾಯ್ ಅಕ್ಕ. ಏನ್ ತಗೋತೀರಾ ಸರ್? ಇಡ್ಲಿನ, ಪೊಂಗಲ, ಚಿತ್ರಾನ್ನ? ಯಾವುದೋ ಒಂದು ಕೊಡಿ. ನೀವು ಹಾಗೆ ಹೇಳಿದ್ರೆ ನಾವು 3 ಕೊಟ್ಬಿಟ್ಟು ಬಿಲ್ ವಸೂಲಿ ಮಾಡ್ತೀವಿ ಅಷ್ಟೇ ಅಲ್ವಾ ಅಕ್ಕ? ಇಡ್ಲಿನೇ ಕೊಡಿ. ಅಕ್ಕ ಇಡ್ಲಿ. ಇವ್ರ ಮನೇಲಿ ಮಾತಾಡೋದಕ್ಕೂ ಮೊದಲು ಸಹನಾರ ಹತ್ರ ನನ್ನ ಸಿಚುಯೇಷನ್ ಬಗ್ಗೆ ಹೇಳೋದು ಒಳ್ಳೇದು. ಅಪ್ಪ ಅಮ್ಮ ಈ ರೀತಿ ನನ್ನ ವಿರುದ್ಧವಾಗಿ ನಿಲ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಮೊದಲು ಸಹನ ಹತ್ರ ಈ ವಿಷಯ ಹೇಳಬೇಕು. ಮೇಸ್ಟ್ರೆ,
ನಾನು ನಿಮ್ಮ ಹತ್ರ ಇನ್ನೇನಾದರೂ ಬೇಕಿತ್ತಾ ಸರ್? ಇಲ್ಲ ಬೇಡ. ಅಕ್ಕ ನಿಮ್ಗೇನು ಬೇಕು? ಮಾತಾಡೋಕ್ಕೆ ಆಗ್ತಿಲ್ವಲ್ಲ. ಇದಕ್ಕಿರೋದು ಒಂದೇ ದಾರಿ. ಸಾಲ ಅವಳು ನನ್ನ ಬಾಕಿ ಅಮೌಂಟ್ ಎಷ್ಟಿದೆ ಅಂತ ಹೇಳಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಎಷ್ಟಾಯಿತು? 637. ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಸಹನಾ ಅವರೇ, ನಿಮ್ಮ ಹತ್ರ ಮಾತಾಡಬೇಕು, ಮುಖ್ಯವಾದ ವಿಷಯ. ಕೆರೆ ಹತ್ರ ಬನ್ನಿ. ಅಕ್ಕ. ಹಾಂ ಸ್ನೇಹ, ಒಂದು 2 ಬಿನ್ಗೆ ನೀರು ಸೇರ್ಕೊಂಬರ್ತೀಯಾ? ಸರಿ. ಸಹನಾ ಅವರೇ, ನಿಮ್ಮ ಹತ್ರ ಮಾತಾಡಬೇಕು, ಮುಖ್ಯವಾದ ವಿಷಯ. ಕೆರೆ ಹತ್ರ ಬನ್ನಿ. ಬನ್ನಿ 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 ಬನ್ನಿ. 7 ದಿನದಿಂದ ನಮ್ಮ ಮನೆಗೆ ಬರೋಕ್ಕೆ ಕೇಳ್ತಿದ್ದೆ ನಿಮಗೆ. ಇವತ್ತು ನಿಮಗೆ ಸಮಯ ಸಿಕ್ಕದೆ ನೋಡಿ. ಸಮಯ ನನ್ನ ಕೈಲಲ್ಲಿದೆ ತಾಯಿ. ಯಾವ್ದು ಯಾವಾಗ ಆಗಬೇಕು ಅಂತ ಎಲ್ಲ ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದು ದಿಟಾನಿ, ಅದನ್ನೆಲ್ಲ ಮೊದಲೇ ಬರೆದಿಟ್ಟಾಗಿರ್ತೈತೆ. ಅದು ಏನು ಬರ್ದದೆ ಅಂತ ತಿಳ್ಕೊಳ್ಳೋಕ್ಕೇನೆ ನಿಮ್ಮನ್ನು ಬರೋಕ್ಕೆ ಕೇಳಿದ್ದು. ಕುಂತ್ಕೊಳ್ಳಿ. ಶೋಭಾ, ಶೋಭಾ ಐನೋರೆ, ಏನು ತಗೊಂಡಿರಿ? ಮಜ್ಜಿಗೆ ಕೊಡ್ತೀರಾ? ಏನಾದರೂ ಸರಿ. ಹಾಂ ಮರೆ. ಶೋಭಾ, ಐನೋರಿಗೆ ನೀರು ಬೆಲ್ಲ ತಗೊಂಬ, ಆಮ್ಯಾಗ ಬೇಕಾರೆ ಮಜ್ಜಿಗೆ ತಂದು. ಸರಿ ಮಗಳೇ, ಐನೋರು ಬಂದವ್ರೆ, ಜಾತಕ ತಗೊಂಬವ. ಇವಳು ನನ್ನ ಮಗಳು ಪಲ್ಲವಿ ಅಂತ. ಆಹಾ, ನಮಸ್ಕಾರ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಸುಖ ಆಯಸ್ಸು ಐಶ್ವರ್ಯ ಪ್ರಾಪ್ತಿರಸ್ತು. ಕೇಳಮ್ಮ. ಐನೋರೆ, ನಿಮ್ಮನ್ನ ಮುಖ್ಯವಾಗಿ ಇಲ್ಲಿ ಬರೋಕ್ಕೆ ಕೇಳಿದ್ದು ನನ್ನ ಮಗಳ ಜಾತಕ ನೋಡಲಿ ಅಂತಾನೆಯ. ಇದು ನನ್ನ ಮಗಳು, ಇದು ನನ್ನ ಮಗಂದು. ನನ್ನ ಮಗಂದು ಆಮ್ಯಾಗ ನೋಡಿದ್ರು ಪರವಾಗಿಲ್ಲ, ಮೊದಲು ನನ್ನ ಮಗಳ ಜಾತಕ ನೋಡಿ ಅದ್ರಾಗ ಏನೈತೆ ಅಂತ ಹೊಸಿ ಹೇಳಿ. ಚಂದ್ರು, ಇವರು ಕರಗೂರೈನವರು. ಜಾತಕ ನೋಡಿ ಜ್ಯೋತಿಷಿ ಹೇಳೋದ್ರಲ್ಲಿ ಸುತ್ತ 10 ಇವ್ರು ಮೀರ್ಸೋರು ಯಾರೂ ಇಲ್ಲ. ಇವ್ ನನ್ನ ಮಗ ಚಂದ್ರು ಅಂತ. ನಮಸ್ತೆ. ನಮಸ್ಕಾರ. ನಮ್ಮ ಪಲ್ಲವಿಗೆ ಯಾವ ಸಂಬಂಧನೂ ಕೂಡ್ ಬರ್ತಿಲ್ವಲ್ಲ, ಅದಕ್ಕೆ ಏನಾರ ಪರಿಹಾರ ಮಾಡಿಸುಮ್ಮ ಹೆಂಗೆ ಅಂತ ಕೇಳುಮ್ಮ ಅಂತ ಕರೆಸ್ತೆ. ಹೊಸಿ ಕೂತ್ಕಪ್ಪ,
ಅಮ್ಮ ಟೈಮ್ ಆಗ್ತಿದೆ. ಅವ್ರು ಏಳಾಗ ನೀನು ಇದ್ರೆ ನಂಗೆ ಗೋಸಿ ಸಮಾಧಾನ. ಕುಂತ್ಕೋ ಹೋಗುವಂತೆ. ಜಾತಕದಲ್ಲಿ ದೋಷ ಏನಿಲ್ಲ ಅಮ್ಮ, ಅಚ್ಚುಕಟ್ಟಾಗಿದೆ. ಆದರೆ ದೋಷ ಇರೋದು ನಿಮ್ಮ ಮನೆಯಲ್ಲಿ. ನೀವು ಕೇಳ್ತಾ ಇರೋದು ಮಗಳು ಸಂಬಂಧ ಯಾಕೆ ಕೂಡ್ ಬರ್ತಾ ಇಲ್ಲ ಅಂತ ಅಲ್ವೇ? ಅದು ಈ ಮನೆಗಂಟಿರೋ ದೋಷ. ನಿಮ್ಮ ಯಜಮಾನರು ನಿಮ್ಮ ಜೊತೆಯಲ್ಲಿಲ್ಲ. ಮಗನ ಮದುವೆ ಆದರೂ ಅವರು ಸಂತೋಷವಾಗಿಲ್ಲ. ಮಗಳಿಗೂ ಸಂಬಂಧ ಕೊಡುಬರೋದ್ರಲ್ಲಿ ತೊಂದರೆ ಇದೆ. ಎಲ್ಲದಕ್ಕೂ ಒಂದಕ್ಕೊಂದು ನಂಟಿದೆ ನಂಜಮ್ಮ. ಹೌದಾ ಐನೋರೆ? ಅದಕ್ಕೆ ಈಗ ನಾವೇನು ಮಾಡಬೇಕು? ಈಗ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ದೋಷ ಅನ್ನೋ ಪರಿಹಾರನೋ ಹೇಳೋಕ್ಕಾಗೋಲ್ಲ. ಇನ್ನು ನಿಮ್ಮ ಮಗಳು ಭವಿಷ್ಯದ ಬಗ್ಗೆ ಹೇಳಬೇಕು ಅಂದರೆ ಅದು ನಿಮ್ಮ ಮಗನ ಕೈಲೇ ಇದೆ. ಏನಪ್ಪ, ನಿನ್ನ ತಂಗಿ ಜೀವನದ ಬಗ್ಗೆ ಅಕ್ರೆ ಇದೆಯಾ ತಾನೇ ನಿನಗೆ? ಇದೇನು ಹೀಗೆ ಕೇಳ್ತಿದ್ರ ಐನೋರೆ? ನನಗಿರೋದು ಇವರಿಬ್ಬರು ಅಮ್ಮ ತಂಗಿ. ನನಗೆ ಅಮ್ಮ ತಂಗಿ ಇಬ್ಬರ ಮೇಲೂ ಕಾಳಜಿ ಅಕ್ರೆ ಎರಡೂ ಇದೆ. ಹಾಗಾದರೆ ನಿನ್ನ ತಂಗಿ ಬದುಕನ್ನು ದಡ ಮುಡಿಸೋದು ನಿನ್ನ ಜವಾಬ್ದಾರಿ. ಜಾತಕದಲ್ಲೂ ಹಾಗೇ ಇದೆ. ನೀನೇ ಅವಳಿಗೆ ಸಂಬಂಧ ಹುಡುಕ್ಬೇಕು. ನಾನು ಪ್ರಯತ್ನ ಪಟ್ಟೆ ಐನೋರೆ. ಯಾಕೋ ಆ ಸಂಬಂಧ ಕೂಡ ಬರಲಿಲ್ಲ. ಕೂಡು ಬರ್ನಿಲ್ಲ ಅನ್ನೋದಕ್ಕಿಂತ ಗಂಡನ ಕಡೆಯವ್ರು ಏನು ಕೇಳಿದ್ರು ಅದು ನಮ್ಮ ಕೈಯಿಂದ ಮಾಡೋಕ್ಕಾಗ್ಲಿಲ್ಲ ಅಲ್ವಾ ಚಂದ್ರು? ನೋಡಪ್ಪ, ಮನೆ ಹೆಣ್ಮಗಳವಳು. ಅವಳು ಇಷ್ಟದ ಪ್ರಕಾರ ನೀವು ನಿಂತು ಮದುವೆ ಮಾಡಿಕೊಡ್ಬೇಕು. ಮನೆ ಹೆಣ್ಮಗಳು ಚೆನ್ನಾಗಿದ್ರೆ ಮನೆ ನಿಮ್ಮ ಬದುಕು ಎಲ್ಲ ಚೆನ್ನಾಗಿರುತ್ತೆ. ಆದರೆ ಐನೋರೆ, ಪಲ್ಲವಿನ ನೋಡೋಕೆ ಬಂದವ್ರಿಗೆ ಒಂದು ಕಂಡೀಷನ್ ಇದೆ. ನಾನು ಅವ್ರ ಮನೆ ಹುಡುಗಿನ ಮದುವೆ ಆದರೆ ಮಾತ್ರ ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ನೀನು ತ್ಯಾಗಕ್ಕೆ ತಯಾರಾಗಿದ್ದರೆ ಮಾತ್ರ. ಈಗ ನೀನು ನಿನ್ನ ಹೆಂಡತಿ ಜೊತೆಲಿ ಇಲ್ವಲ್ಲಪ್ಪ. ನೀವು ಸಂತೋಷವಾಗಿಲ್ಲದೆ ಇರಬೇಕಾದ್ರೆ ನೀವು ಬೇರೆ ಆಗದೆ ಒಳ್ಳೇದಲ್ವಾ? ನಿನ್ನ ತಂಗಿಗೋಸ್ಕರ ನಾನು ಹೇಳೋದನ್ನ ಹೇಳಿದ್ದೀನಪ್ಪ. ಮುಂದಿಂದು ನಿನ್ನ ನಿರ್ಧಾರ. ನಂಜಮ್ಮನವರೇ, ತಗೊಳ್ಳಿ. ಅವ್ರಿಗೇನು ಹೇಳ್ಬೇಕೋ ಎಲ್ಲ ಹೇಳಿದ್ದೀನಿ. ನಾನಿನ್ನು ಬರ್ತೀನಿ. ನೀವು ಬಂದಿದ್ದು ಸಾನೇ ಸಂತೋಷ. ಕಾಣಿಕೆ ತತ್ತೀನಿ ರೀ. ಬೇಡಮ್ಮ, ಮಗಳು ಮದುವೆ ಕರೀರಿ, ಆಗ ತಗೋತೀನಿ. ಬರ್ತೀನಮ್ಮ. ನನ್ನ ಮನ್ಸಾಗ ಏನಿತ್ತು ಅದನ್ನೇ ಐನೂರು ಹೇಳ್ಬಿಟ್ಟು ಹೋಗೋರೆ ಕಡ್ಲ ಚಂದ್ರು. ಆ ವಸು, ಆ ಬಂಗಾರಮ್ಮನ ಕುಟುಂಬ ಯಾವತ್ತಿದ್ರೂ ನಮ್ಮ ಕುಟುಂಬಕ್ಕೆ ಅಂಟಕನೆಯ. ನೀನು ಅವಳಿಂದ ದೂರ ಇರೋದು ಒಳ್ಳೇದು. ಅವಳು ನಿನಗೆ ಬೇಡ ಕಡ್ಲ ಚಂದ್ರು. ನಿನ್ನ ತಂಗಿ ಜೀವನ ಮುಖ್ಯ ನಿಂಗೆ. ಅವಳ ಜೀವನ ಬಗ್ಗೆ ನಿನಗೆ ಗಮನ ಕೊಡ್ಬೇಕು. ಬ್ಯಾಡ ಬಿಡವ್ವ. ನಾನು ಯಾರನ್ನೇನು ಕಾಡಿಬೇಡಿ ಮದುವೆ ಆಗ್ಬೇಕಾಗಿಲ್ಲ. ಹಿಂಗೆ ಉದ್ಬಿಡ್ತೀನಿ. ಏ ಪಲ್ಲವಿ, ನಿಂತ್ಕವಾ. ಇದು ಆ ಮೇಷ್ಟ್ರು ಮಾಡಿರೋ ಕೆಲಸನೇ. ಅಕ್ಕನೇ ಕೇಳೋಣ ಏನಿದು ಅಂತ. ಅಯ್ಯೋ ಸ್ನೇಹ, ನೀನೇ ಬಂದೆ ನಾವಿ. ಆಯ್ತಾಯ್ತು, ನೀನು ವಾಗೋ, ನಾನು ತಗೊಂಬತ್ತೀನಿ. ಏನು ಸ್ನೇಹ, ಯಾರೇನಾದ್ರು ಕೆಲಸ ಹೇಳೋದಿತ್ತಾ? ಇಲ್ಲ ಅಕ್ಕ, ನೀರು ಕೇಳಕ್ಕೆ ಬಂದೆ. ನಾನು ತತ್ತೀನಿ, ನೀನು ವಾಗಿರೋ. ಅಕ್ಕ
ಈ ಲೆಟರ್ ಓದಿಲ್ಲ. ಓದಿದ್ರೆ ಇಷ್ಟು ಆರಾಮಾಗಿ ಮಾತಾಡ್ತಿರ್ಲಿಲ್ಲ. ನಾನೀಗ ಕೇಳಿದ್ರೆ ಈ ವಿಷಯ ಅಕ್ಕನ ಡಿಸ್ಟರ್ಬ್ ಮಾಡುತ್ತೆ. ಈಗಷ್ಟೇ ನನ್ನ ಮತ್ತು ಶ್ರೀ ಪೋಸ್ಟರ್ ವಿಷಯ ಆಗಿ ಎಲ್ಲರೂ ಮನಸ್ಸು ಕೆಟ್ಟಿತ್ತು. ಈಗ ಇದರಿಂದ ಯಾರ ಮನಸ್ಸು ಕೆಡೋದು ಬೇಡ. ಸಹನಾ ರೆಡಿ ಏನವಿ? ಹ್ಞೂ ಆಯ್ತಾಯ್ತು, 2 ನಿಮಿಷ ಬಟ್ಟೆ ಬದಲಾಯಿಸ್ಕೊಂಡು ಬ್ಯಾಗ್ ತಗೊಂಬಂದ್ಬಿಡ್ತೀನಿ. ಸರಿ, ಇಲ್ಲೇ ನಿಂತಿರ್ತೀನಿ, ಬೇಗ ಬಾ. ಗೌರಕ್ಕ, ಒಳಗೆ ಬಂದು ಕೂತ್ಕೋ. ಪರವಾಗಿಲ್ಲ ಸ್ನೇಹ, ನೀನು ಕಲೆಕ್ಟ್ರಿಗೆ ಓದ್ಕೊಳ್ಳೋದು ಹೆಂಗೆ ನಡೀತೈತವಿ? ಪರವಾಗಿಲ್ಲ ಅಕ್ಕ, ಚೆನ್ನಾಗಿ ನಡೀತಿದೆ. ಚಂದಕ್ಕೆ ಓದಿ ಸ್ಯಾನೆ ಮಾರ್ಕ್ಸ್ ತಕೊಂಬಿಟ್ಟು ನಮ್ಮೂರಿಗೆ ಕಲೆಕ್ಟರ್ ಆಗ್ಬಿಡವಿ ಹೇಳ್ತೀನಿ. ಅದು ಯಾವ್ಯಾವ ನನ್ನ ಮಗ ನೀನು ಕಲೆಕ್ಟರ್ ಆಗಕ್ಕಿಲ್ಲ ಅನ್ನೋ ಎಲ್ಲವಂಗೂ ಸರಿಯಾಗಿ ಬಾರಿಸ್ದಂಗಿರ್ತೈತೆ. ಅಕ್ಕ, ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಏನು ತೊಂದರೆ ಇಲ್ಲ ತಾನೆ? ತೊಂದರೆನಾ ಅಂದರೆ? ಅಂದರೆ ಈ ಹುಡುಗರೆಲ್ಲ ಕಿಂಡಲ್ ಮಾಡೋದು, ಚುಡಾಯಿಸೋದು ಅಥವಾ ಲೆಟರ್ ಕೊಡೋದು ಆ ಥರ ಏನಾದರೂ? ಪೋಲಿ ಹುಡುಗ್ರ ನಾನು ಸುಮ್ಕೆ ಬಿಟ್ಬಿಡ್ತೀನಾ? ಅದರಲ್ಲೂ ಸಹನಾ ನನ್ನ ಜೊತೆ ಇರ್ತಾಳೆ. ಸ್ನೇಹನ ಅಕ್ಕ ಸಹನಾ, ಅವಳನ್ನ ಕೆಣ್ಕೋ ಧೈರ್ಯ ಯಾವನ್ಗಿರ್ತೈತೆ ಹೇಳವಿ? ಪೋಲಿ ಹುಡುಗರಂತ ಅಲ್ಲ, ಈ ಡೀಸೆಂಟ್ ಆಗಿರೋರು, ಕಾಲೇಜಲ್ಲಿ ಓದ್ತಿರೋರು, ಕಾಲೇಜಲ್ಲಿ ಓದೋರು, ಪಾಠ ಮಾಡೋರು, ಆ ಥರ ಯಾರಾದರೂ ತೊಂದರೆ ಕೊಟ್ರಾ? ಹಂಗ್ಯಾರು ಇಲ್ಲವಿ? ಯಾಕೆ ಕೇಳ್ತಿದ್ಯಾ? ಏನಿಲ್ಲ ಅಕ್ಕ, ಸುಮ್ಮನೆ ಕೇಳಿದೆ ಅಷ್ಟೆ. ಗೌರಿ ಒಳ್ಳುಮಾ. ಹಾ ಸಹನಾ, ಬತ್ತಿ ಸ್ನೇಹ. ಸ್ನೇಹ ಹೋಗ್ಬತ್ತೀನಿ.